ಓಕೆ, ಮತ್ತೊಂದು ಸ್ಟೋರಿ. ಅದು ಗಂಡು ಭೂಮಿ ಅಂತಲೇ ಫೇಮಸ್. ಇದೀಗ ಗುಂಡುಗಳದ್ದೇ ಫುಲ್ ಸಾಮ್ರಾಜ್ಯವಾಗಿದೆ. ಐತಿಹಾಸಿಕ ಪುರುಷನಿಗೆ ಇಲ್ಲಿ ಅವಮಾನವಾಗ್ತಾ ಇದೆ. ಏನದು ಸ್ಟೋರಿ? ಇತಿಹಾಸ ಗೊತ್ತಿಲ್ಲದವರು ಇತಿಹಾಸ ಸೃಷ್ಟಿ ಮಾಡೋದಿಲ್ವಂತೆ ಎಂಬ ಮಾತೆ. ಆದರೆ ಅದೇ ಐತಿಹಾಸಿಕ ಸ್ಮಾರಕದ ನಿರ್ಲಕ್ಷ್ಯ ಮಾತ್ರ ನಿಜಕ್ಕೂ ನಮ್ಮ ಇತಿಹಾಸಕ್ಕೆ ಮಾಡ್ತಿರೋ ಅವಮಾನವಾಗ್ತಾ ಇದೆ. ಅಷ್ಟಕ್ಕೂ ಯಾರದು, ಯಾರಿಗೆ ಮಾಡ್ತಿರೋ ಅವಮಾನ? ಏನದು ಸ್ಮಾರಕ? ಏನು ಮಾಡ್ತಾ ಇದ್ದೀವಿ ನಾವು? ಬೇರೆಯವರು ಬಂದು ಮಾಡ್ತಾ ಇರೋದಲ್ಲ, ನಾವೇ ನಮ್ಮವರಿಗೆ ಮಾಡ್ತಾ ಇರುವಂಥ ಅವಮಾನ. ಹಿರೇಮದಕರಿ ಸಮಾಧಿ, ಹಿರೇಮದಕರಿ ಸಮಾಧಿ. ನಮ್ಮ ನಾಳಿನ ಪರಾಕ್ರಮಿಗೆ ಎಂಥ ಅವಮಾನವನ್ನು ನಾವು ಮಾಡ್ತಾ ಇದ್ದೀವಿ. ಆ ಜಾತಿಯವರು, ಆ ಸಮಾಜದವರು ತುಂಬ ಇರ್ತಾರೆ. MLA ಕೊಡಿ, MLC ಕೊಡಿ ಅಂತ ಕೇಳ್ತಾ ಇರ್ತಾರೆ. ನಮ್ಮ ಐತಿಹಾಸಿಕ ಪುರುಷ ಇದ್ದಾನೆ. ಐತಿಹಾಸಿಕ ಪುರುಷ ಅಂದರೆ ಆ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ. ಬಸವಣ್ಣ ಅಂತಂದರೆ ಕೇವಲ ಲಿಂಗಾಯತ ಸಮುದಾಯಕ್ಕೆ ಸೀಮಿತನಾ? ನೋ, ಮಾನವ ಕುಲಕ್ಕೆ. ಕೆಂಪೇಗೌಡರು ಅಂದರೆ ಒಕ್ಕಲಿಗರಿಗೆ ಮಾತ್ರ ಸೀಮಿತನಾ? ನೋ, ಮಾನವ ಕುಲಕ್ಕೆ. ಆದರೆ ಆ ಜಾತಿಯಲ್ಲಿ ಹುಟ್ಟಿದವ್ರಿಗೆ ಒಂದು ಅಭಿಮಾನ ವಿಪರೀತ ಇರ್ತದೆ. ಅಂಬೇಡ್ಕರ್ ಏನು ದಲಿತ ಸಮುದಾಯಕ್ಕೆ ಸೀಮಿತನಾ? ನೋ, ಮಾನವ ಕುಲ. ಆದರೆ ಒಂದು ಆ ಸಮುದಾಯದಲ್ಲಿ ಹುಟ್ಟಿದವ್ರಿಗೆ ಒಂದು ಹೆಚ್ಚಿನ ಖುಷಿ ಇರ್ತದೆ. ಯಾಕಂದರೆ ಯಾವುದಾದ್ರೂ ಒಂದು ಸಾಧನೆ ಮಾಡಿದಾಗ ನಾವು ಹೇಳೋದಿಲ್ಲ, ನಮ್ಮವರವ ನಮ್ಮ ಜಾತಿ ಇರ್ತದೆ. ಭಾರತ ಕೀರ್ತಿ ಪತಾಕೆನೂ ಹಾರಿಸ್ತಾರೆ. ಬಂದಾಗ ಅವನಿಗೆ ಮಹತ್ವಗಳು. ಬನ್ನಿ ಈ ಸ್ಟೋರಿ ನೋಡಿ. ಸ್ಟೋರಿ ನೋಡಿದ ನಂತರ ಈ ಮಹಾಪುರುಷನಿಗೆ, ಇತಿಹಾಸ ಪುರುಷನಿಗೆ ಅವಮಾನವಾಗುವುದನ್ನು ಯಾರು ತಡೆಗಟ್ತಾರೆ ಅವರಿಗೆ ಈ ಸುದ್ದಿಯನ್ನು ಮುಟ್ಟಿಸ್ತಾ ಇದ್ದೀವಿ. ಆ ಕೆಲಸವನ್ನು ನೀವು ಮಾಡಬೇಕು. ಈ ಸ್ಟೋರಿ ನೋಡಿ. ಅದು ಗಂಡು ಮೆಟ್ಟಿದ ಭೂಮಿ ಅಂತಲೇ ಫೇಮಸ್. ಇವರು ಇತಿಹಾಸ ಪುರುಷ. ಇತಿಹಾಸ ಪುಟಗಳಲ್ಲಿ ಇವರ ಪರಾಕ್ರಮ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿದೆ. ಮೇಲಾಗಿ ಆಧ್ಯಾತ್ಮಿಕ ಸಾಧಕರು, ಮಹಾಧಾನಿ, ಶೃಂಗೇರಿ ಶಾರದಾ ಪೀಠದ ಪರಮ ಭಕ್ತರು, ಚಿತ್ರದುರ್ಗದ ಮುರುಘಾ ಮಠಕ್ಕೆ ಅಧ್ಯಾಪ್ತರು. ಆದರೆ ಇಂತಹ ಮಹಾನ್ ಐತಿಹಾಸಿಕ ಪುರುಷನ ಸಮಾಧಿ ಈಗ ಅಡ್ಡ ದಿಡ್ಡಿಯಾಗಿದೆ ನೋಡಿ. ಶಾಪ್ಗಳಲ್ಲಿ ಎಣ್ಣೆ ಹೊಡೆದು ಮೂಲೆಗೆ ಬಿಸಾಕಿರುವಂತ ರೀತಿ ಬಿಸಾಕಿರೋ ಬಿಯರ್ ಬಾಟ್ಲುಗಳು, 90 ಪೈಂಟಿ ಹಾಕಿ ಎಸ್ದಿರೋ ಎಣ್ಣೆ ಪೋಚ್ಗಳು, ಎಣ್ಣೆ ಪಾರ್ಟಿ, ಇಸ್ಪಿಟ್ ಆಟ, ಸಿಗರೇಟು, ಬೀಡಿ ತುಂಡುಗಳು ಇವು ಕಂಡು ಬಂದಿದ್ದು ಐತಿಹಾಸಿಕ ಪುರುಷ ಹಿರೇಮದಕರಿ ನಾಯಕರ ಸಮಾಧಿಯ ಸುತ್ತಮುತ್ತ. ಈ ಸಮಾಧಿ ಇರೋದು ದಾವಣಗೆರೆ ಮಾಯಕೊಂಡ ತಾಲೂಕಿನಲ್ಲಿ. ಹಿರೇಮದಕರಿ ನಾಯಕರ ಬಗ್ಗೆ ಸ್ವಲ್ಪ ಹೇಳಿಬಿಡ್ತೀವಿ ಕೇಳಿ. ಮತ್ತು ಸೋಮಶೇಖರ ನಾಯಕರ ನಡುವೆ ಮಾಯಕೊಂಡದಲ್ಲಿ ಯುದ್ಧ ನಡೀತಾ ಇದೆ. ಇಬ್ಬರು ಪಾಳೆಗಾರರು ಯುದ್ಧದಲ್ಲಿ ಸೆಣಸುತ್ತಾರೆ. ದುರಂತ ಅಂದ್ರೆ ರಣರಂಗದಲ್ಲಿ ಮದಕರಿ ನಾಯಕ ವೀರಮರಣ ಹೊಂದುತ್ತಾರೆ. ಆದ್ರೆ ಇಂದಿನ ಸಮಾಧಿ ದುಸ್ಥಿತಿ ನೋಡಿದ್ರೆ ಇದು ಹಿರೇಮದಕರಿ ನಾಯಕರ ಸಮಾಧಿಯೋ ಅಥವಾ ಪೊರ್ಕಿಗಳ ಅಡ್ಡೆಯೋ ಅನ್ನೋ ಅನುಮಾನಕ್ಕೆ ಇಂದಿನ ಯುವ ಪೀಳಿಗೆ ರಕ್ಷಣೆ ಹುಟ್ಟು ಹಾಕಿದೆ. ಸಮಾಧಿ ಇದು ಕೆಲವು ಊರಲ್ಲಿ ಬರ್ತಾ ಇರ್ತಾರೆ ಜನ ನೋಡಕ್. ಮದಕರಿ ಸಮಾಧಿ ಹೆಂಗಿದೆ ಅಂತ ನೋಡಕ್ ಬರ್ತಾ ಇರ್ತಾರೆ. ಬಂದು ನೋಡ್ಬಿಟ್ಟು ಅಲ್ಲಿ ಊರೊಳಗೆ ಬಂದು ಸಿಕ್ಕಾಗ ಏನಪ್ಪ ಇದು, ನಾವು ಅದಗತ್ಲೆ ಬಂದು ನೋಡಕ್ ಬಂದಿವಿ, ಹಿಂಗೈತಿದ್ದು ಗಲೀಜಾಗೈತೆ, ಹಂಗೆ ಸಿಸ್ಟಮ್ ಇಲ್ಲ ಅಂತ ಹೇಳ್ತಾವ್. ಬಂದು ಹೇಳಿಕೆ ಅಂದ್ರೆ ನಮಗೆ ಏನಾರು ಹೇಳಿ ಬೈದಾಡಿ ಹೋಗ್ತಾರೆ. ಇಲ್ಲಿ ದುಶ್ಚಟಗಳು ಮತ್ತು ಇನ್ನೊಂದು ಕಾಂಪೌಂಡು ಬಿದ್ದಿದೆ. ಮತ್ತೆ ಇಲ್ಲೆಲ್ಲ ಕುಡಿಯೋದು ಬಾಟ್ಲಿಗಳು ಇಲ್ಲೇ ಇರ್ತವೆ ಅಷ್ಟು. ಆಮೇಲೆ ಮೊನ್ನೆ ಇದನ್ನ ಮುಟ್ಕೊಂಡು ಹೋಗಿದ್ದಾರೆ. ಇದೇನೊಂದು ಒಟ್ಟು ಎಲ್ಲದ ಮುಟ್ಕೊಂಡು ಹೋಗಿದ್ದಾರೆ. ಒಟ್ಟು ಇಲ್ಲೇನು ಬಿಡಲ್ಲ. ಲೈಟು, ಸೋಲಾರ್ ಲೈಟ್ ಹೋಗಿದೆ. ಆಮೇಲೆ ಪ್ರತಿಯೊಂದು ಇಲ್ಲಿ ಆಗಿದೆ. ನಾವೆಲ್ಲಾರ ನಮ್ಮೂರಿಗೆ ಹಬ್ಬಕ್ಕೆ ಉಣಿಯೋಗೆ ಯಾರು ಬಂದರೆ ಬೀಗರು ಅವ್ರನ್ನ ಇಲ್ಲಿ ಸ್ಥಳಕ್ಕೆ ಕರ್ಕೊಂಡ್ಬಂದು ತೋರ್ಸೋಣ ಅಂದರೆ ಇಲ್ಲಿ ಏನಾಗೈತೆ ಗೊತ್ತಾ, ಇಲ್ಲಿನ ಸ್ವಚ್ಛನೇ ಇಲ್ಲ. ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಅವ್ರದ್ದೇನು ಕೆಲಸ ಆಗುತ್ತೆ ಅಷ್ಟೇ. ಯಾರು ರಾಜಕೀಯರಾದ್ರೆ ಯಾರಾಗಲಿ ಎಲ್ಲ ಅಷ್ಟೇ ಇವರು ಅಷ್ಟರು. ಹಗಲಿನಲ್ಲಿ ಇಸ್ಪಿಟ್ ಅಡ್ಡೆಯಾಗಿ ಮಾರ್ಪಟ್ರೆ ರಾತ್ರಿ ಆಗ್ತಿದ್ದಂತೆ ಕುಡುಕರ ಅಡ್ಡೆಯಾಗಿದೆ. ಯಾರಾದ್ರೂ ನೆಂಟರು ಮನೆಗೆ ಬಂದಾಗ ನಾಯಕರ ಸಮಾಧಿ ತೋರಿಸಿ ಅಂತಾರೆ. ಆದ್ರೆ ದೇಶದ ಪರಿಸ್ಥಿತಿ ನೋಡಿದ್ರೆ ನಮಗೆ ನಾಚಿಕೆ ಆಗುತ್ತೆ ಅಂತಾರೆ ಸ್ಥಳೀಯರು. ಇನ್ನಾದ್ರೂ ವಾಲ್ಮೀಕಿ ಸಮುದಾಯದ ನಾಯಕರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಿದೆ. ಆ ಮೂಲಕ ಇತಿಹಾಸ ಪುರುಷರ ಸಮಾಧಿ ಜೀರ್ಣೋದ್ಧಾರ ಮಾಡಿ ರಕ್ಷಣೆ ಮಾಡಿ ಅನ್ನೋದು ಸೂಪರ್ 3 ಆಗ್ರಹ. ಕ್ಯಾಮರಾಮ್ಯಾನ್ ಶಿವರಾಜ್ ಈಳೆಗರ್ ಜೊತೆ ವಿಠಲ್ ಕ್ಯಾರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಹಿರೇಮದಕರಿ ನಾಯಕರು ಆಳದಂತಹ ಹಿರೇಮದಕರಿ ನಾಯಕರ ಸಮಾಧಿ ಈ ಥರ ಇರುವಂಥದ್ದು ನೋಡಿ. ಅವರ ಫೋಟೋಸ್ಗಳು
ST ಸಮುದಾಯದ 16 MLAಗಳಿದ್ದಾರೆ, ಮಂತ್ರಿಗಳು ಇದ್ದಾರೆ. ಇವರು ಆ ಸಮುದಾಯಕ್ಕೆ ಸೇರ್ತಾರೆ. ಆ ಸಮುದಾಯಕ್ಕೆ ಸೇರ್ತಾರೆ. ವಾಲ್ಮೀಕಿ ಸಮುದಾಯದ 180 ಕೋಟಿ ಢಮಾರ ಆಗೋಯ್ತು. ಈಗ ಈ ಮಹಾನ್ ಪುರುಷರನ್ನು ನಾವು ಈ ಥರ ಅವ್ಯವಸ್ಥೆ ಆಗರವನ್ನಾಗಿ ಮಾಡಿದ್ವಿ. ಹಾಗಂತ ಇದು ಕೇವಲ ಆ ಸಮುದಾಯದ ಜವಾಬ್ದಾರಿ ಅಲ್ಲ, ಇನ್ಕ್ಲೂಡಿಂಗ್ ನನ್ನ ಜವಾಬ್ದಾರಿ ಕೂಡ. ಅರ್ಥ ಆಯ್ತಾ? ಆದರೆ ಆ ಸಮುದಾಯಕ್ಕೆ ಹೇಳುವಾಗ ಸ್ವಲ್ಪ ಬಿಸಿ ತಟ್ಟತ್ತೆ ಅಂತೇಳಿ. ನೋಡ್ರಿ, ಒಕ್ಕಲಿಗ ಹುಡುಗ ಅಂತೇಳಿ ಒಕ್ಕಲಿಗರ ನಮ್ಮ ಹುಡುಗ ಇದಾಗತ್ತಲ್ವ, ಅದೇ ಥರ ಹಿರೇಮದಕರಿ ನಾಯಕರು ಕೇವಲ ನಾಯಕ ಸಮುದಾಯಕ್ಕೆ ಮಾತ್ರ ಸೀಮಿತ ಅಲ್ಲ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಡೀ ಸಮಾಜಕ್ಕೆ ಬೇಕಾದಂಥವರು. ಆದರೆ ಆ ಹಿನ್ನೆಲೆಯಿಂದ ಬಂದಂಥವರು, ಆ ಕಾರಣಕ್ಕಾಗಿ ನಮ್ಮ ವೋಟ್ ಬ್ಯಾಂಕ್ ತೇಳುವವರು ಇಂಥವ್ರನ್ನ ಈ ಥರ ಮಾಡಿದರೆ ಸಮಾಧಾನ ಆಗತ್ತಾ? ಆಗೋದಿಲ್ಲ, ಆಗಬಾರ್ದು. ಸೊ ಹಾಗಾಗಿ ಇದರ ಬಗ್ಗೆ ಗಮನ ಹರಿಸಿ. ನೀವು ಗಮನ ಹರಿಸಿಲ್ಲ ಅಂತಂದರೆ ಹೆಂಗೆ ಗಮನ ಹರಿಸ್ಬೇಕು ನನಗೆ ಗೊತ್ತೇ, ಟೈಮ್ ಇಲ್ಲ, ಹಾಗಾಗಿ ಮುಗಿಸ್ತಾ ಇದ್ದೀನಿ. ನಾಳೆ ಓಕೆ, ಮತ್ತೊಂದು ಸ್ಟೋರಿ, ಅದು ಗಂಡು ಭೂಮಿ ಅಂತಲೇ ಫೇಮಸ್. ಇದೀಗ ಗುಂಡುಗಳದ್ದೇ ಫುಲ್ ಸಾಮ್ರಾಜ್ಯವಾಗಿದೆ. ಐತಿಹಾಸಿಕ ಪುರುಷನಿಗೆ ಇಲ್ಲಿ ಅವಮಾನವಾಗ್ತಾ ಇದೆ. ಏನದು ಸ್ಟೋರಿ? ಇತಿಹಾಸ ಗೊತ್ತಿಲ್ಲದವರು ಇತಿಹಾಸ ಸೃಷ್ಟಿ ಮಾಡೋದಿಲ್ವಂತೆ ಎಂಬ ಮಾತೆ. ಆದರೆ ಅದೇ ಐತಿಹಾಸಿಕ ಸ್ಮಾರಕದ ನಿರ್ಲಕ್ಷ್ಯ ಮಾತ್ರ ನಿಜಕ್ಕೂ ನಮ್ಮ ಇತಿಹಾಸಕ್ಕೆ ಮಾಡ್ತಿರೋ ಅವಮಾನವಾಗ್ತಾ ಇದೆ. ಅಷ್ಟಕ್ಕೂ ಯಾರದು, ಯಾರಿಗೆ ಮಾಡ್ತಿರೋ ಅವಮಾನ? ಏನದು ಸ್ಮಾರಕ? ಏನು ಮಾಡ್ತಾ ಇದ್ದೀವಿ ನಾವು? ಬೇರೆಯವರು ಬಂದು ಮಾಡ್ತಾ ಇರೋದಲ್ಲ, ನಾವೇ ನಮ್ಮವರಿಗೆ ಮಾಡ್ತಾ ಇರುವಂಥ ಅವಮಾನ. ಹಿರೇಮದಕರಿ ಸಮಾಧಿ ನಮ್ಮ ನಾಳಿನ ಪರಾಕ್ರಮಿಗೆ ಎಂಥ ಅವಮಾನವನ್ನು ನಾವು ಮಾಡ್ತಾ ಇದ್ದೀವಿ. ಆ ಜಾತಿಯವರು, ಆ ಸಮಾಜದವರು ತುಂಬ ಇರ್ತಾರೆ. MLA ಕೊಡಿ, MLC ಕೊಡಿ ಅಂತ ಕೇಳ್ತಾ ಇರ್ತಾರೆ. ನಮ್ಮ ಐತಿಹಾಸಿಕ ಪುರುಷ ಇದ್ದಾನೆ. ಐತಿಹಾಸಿಕ ಪುರುಷ ಅಂದರೆ ಆ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ. ಬಸವಣ್ಣ ಅಂತಂದರೆ ಕೇವಲ ಲಿಂಗಾಯತ ಸಮುದಾಯಕ್ಕೆ ಸೀಮಿತನಾ? ನೋ. ಮಾನವ ಕುಲಕ್ಕೆ. ಕೆಂಪೇಗೌಡರು ಅಂದರೆ ಒಕ್ಕಲಿಗರಿಗೆ ಮಾತ್ರ ಸೀಮಿತನಾ? ನೋ. ಮಾನವ ಕುಲಕ್ಕೆ. ಆದರೆ ಆ ಜಾತಿಯಲ್ಲಿ ಹುಟ್ಟಿದವ್ರಿಗೆ ಒಂದು ಅಭಿಮಾನ ವಿಪರೀತ. ಅಂಬೇಡ್ಕರ್ ಏನು ದಲಿತ ಸಮುದಾಯಕ್ಕೆ ಸೀಮಿತನಾ? ನೋ. ಮಾನವ ಕುಲ. ಆದರೆ ಆ ಸಮುದಾಯದಲ್ಲಿ ಹುಟ್ಟಿದವ್ರಿಗೆ ಒಂದು ಹೆಚ್ಚಿನ ಖುಷಿ ಇರ್ತದೆ. ಯಾಕೆಂದರೆ ಯಾವುದಾದ್ರೂ ಒಂದು ಸಾಧನೆ ಮಾಡಿದಾಗ ನಾವು ಹೇಳೋದಿಲ್ಲ, ನಮ್ಮವರವ ನಮ್ಮ ಜಾತಿ ಇರ್ತದೆ. ಭಾರತ ಕೀರ್ತಿ ಪತಾಕೆನೂ ಹಾರಿಸ್ತಾರೆ. ಬಂದಾಗ ಅವನಿಗೆ ಮಹತ್ವಗಳು. ಬನ್ನಿ ಈ ಸ್ಟೋರಿ ನೋಡಿದ ನಂತರ ಈ ಮಹಾಪುರುಷನಿಗೆ, ಇತಿಹಾಸ ಪುರುಷನಿಗೆ ಅವಮಾನವಾಗುವುದನ್ನು ಯಾರು ತಡೆಗಟ್ತಾರೆ ಅವರಿಗೆ ಈ ಸುದ್ದಿಯನ್ನು ಮುಟ್ಟಿಸ್ತಾ ಇದ್ದೀವಿ. ಆ ಕೆಲಸವನ್ನು ನೀವು ಮಾಡಬೇಕು. ಈ ಸ್ಟೋರಿ ನೋಡಿ. ಅದು ಗಂಡು ಮೆಟ್ಟಿದ ಭೂಮಿ ಅಂತಲೇ ಫೇಮಸ್. ಇವರು ಇತಿಹಾಸ ಪುರುಷ. ಇತಿಹಾಸ ಪುಟಗಳಲ್ಲಿ ಇವರ ಪರಾಕ್ರಮ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿದೆ. ಮೇಲಾಗಿ ಆಧ್ಯಾತ್ಮಿಕ